ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರು ಇಲ್ಲ. ನೀವೆಲ್ಲೇ ಹೋದರು ನಾವು ನಿಮ್ಮ ಎದುರು. ಅಪ್ಪ ಅಪ್ಪ ನಮ್ ಚಿಕ್ಕಪ್ಪ ಬೇಕು. ಅಪ್ಪ ಅಪ್ಪ ಚಿಕ್ಕಪ್ಪ ಬೇಕಪ್ಪ. ಚಿಕ್ಕಪ್ಪ ಐ ಕಿಲ್ಲಿಯಪ್ಪ. ಕಿಲ್ಲಿಯೋ? ಅಲ್ಲ ಅಯ್ಯೋ ಮುಂದೆ ಹೇಳ್ರಿ. ಡ್ಯಾಡಿ ಮೈ ಸ್ಮಾಲ್ ಡ್ಯಾಡಿ ಎತ್ತಾಕ್ಲಾ ನಿನ್ನ ದಾಡಿ. ಡ್ಯಾಡಿ ಮೈ ಸ್ಮಾಲ್ ಡ್ಯಾಡಿ ನಿಲ್ಸಿ, ಬರೀ ಸಾಂಗ್ ಹೇಳೋದೇ ಆಯ್ತಲ್ಲ. ಫಸ್ಟ್ ಅವ್ರು ಎಲ್ಲಿಗೆ ಹೋಗ್ತಿದ್ರು ಅಂತ ಕೇಳಿ. ಚಿಕ್ಕಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಇವತ್ತು ಉಪವಾಸ ಮಾಡಿದ್ನಲ್ಲಮ್ಮ, ಮನೇಲಿ ಇದ್ದು ಸುಸ್ತಾಗ್ತಿತ್ತು. ಹೊರಗಡೆ ಹೋಗಿ ಪ್ರೆಸ್ ಗಾಳಿ ತಗೊಂಡ್ ಬರೋಣ ಅಂತ ಹೋಗ್ತಿದ್ದೆ. ಚಿಕ್ಕಪ್ಪ ಎಂತ ಕೆಲಸ ಮಾಡ್ತಿದ್ದೀರಾ ನೀವು? ಗಾಳಿಲಿ ಕೊರೋನಾ ವೈರಸ್ 6ನೇ ಸೀಸನ್ ಬಂದಿದೆ ಅಂತೆ. ದಯವಿಟ್ಟು ಹೋಗಕ್ ಹೋಗ್ಬೇಡಿ. ಗೌರ್ಮೆಂಟ್ ಅವರು ನಿಮ್ಮನ್ನ ಕ್ಯಾಚ್ ಮಾಡಿ 15 ದಿನ ಕ್ವಾರಂಟೈನ್ ಮಾಡ್ಬಿಡ್ತಾರೆ. ಹೋಗ್ಬೇಡಿ. ಅಂಕುಲ್ ಯಾಕಿಷ್ಟು ಡಲ್ ಆಗಿದ್ದೀರಾ? ಲವ್ ಆಗಿದೆ, ನೋವಾಗಿದೆ ಅಂದೆ. ಯಾಕೆ ಚಿಕ್ಕಪ್ಪ ಹೊಟ್ಟೆ ನೋವಾ? ಹೌದಲ್ವಾ, ನೀವೇನು ತಿಂದೇ ಇಲ್ಲ. ನನಗೆ ಗೊತ್ತಾಯ್ತು. ಗೌಡ್ರೆ ಈ ಕಡೆ ಬನ್ನಿ. ಚಿಕ್ಕಪ್ಪ ಹಂಗೆ ಸ್ಟ್ರೈಟ್ ಆಗಿ ಹಿಂಗೆ ತಿರುಗಿ. ಒಂದ್ ನಿಮಿಷ ಇರ್ರಿ. ಯಾಕೆ ಹೊಡಿತಿದ್ದೀರಾ ಅಂತ ಹೇಳ್ಬಿಟ್ಟು ಹೊಡಿರಿ. ಅವರು ತಿಂದು ಒಂದೇ ಕಡೆ ಊಟ ಸೇರ್ಕೊಂಡಿದ್ಯಲ್ಲ, ಆ ಊಟ ಎಲ್ಲ ಸ್ಪ್ರೆಡ್ ಆಗ್ಲಿ ಅಂತ. ಕಂಟಿನ್ಯೂ ಈ ಕಡೆ ಬನ್ನಿ. ಯಾರು ಹೊಡಿತಿದ್ದೀರಾ? ಎಲ್ಲಿ? ನಾನಿಲ್ಲಿ. ಅಂತೂ ಇಂತೂ ನಿಮ್ ಅಂಕಲ್ಗೆ ಒಂದ್ ಗತಿ ಕಾಣ್ತು. ಗತಿ ಅಲ್ಲ, ಅವ್ನ್ ತಿಥಿ ಮಾಡ್ಬೇಕು. ನಾವ್ ಕಟ್ಟಿರೋ ಕಾಟಕ್ಕೆ ಮನೇಲಿರಲ್ಲ, ಓಡಾಕ್ತಾ ಇರ್ತಾರೆ. ಹೋಗಕ್ಕೆ ನಾವು ಬಿಡ್ಬೇಕಲ್ಲ. ಅವನ ಕೈ ಕಾಲು ಮುರಿದೇ ನಾವು ಕಳ್ಸೋದು. ನಾವ್ ಕೊಟ್ಟಿರೋ ಟಾರ್ಚರ್ಗೆ ಅವನು ಗುಲಾಬಿ ರೂಮ್ ಹತ್ರ ಬಂದೇ ಬರ್ತಾನೆ. ಅಲ್ಲ, ನಾವ್ ಇಷ್ಟೊಂದ್ ಟಾರ್ಚರ್ ಕೊಡ್ತಿದ್ರುನು ಅವ್ನ್ ಗುಲಾಬಿ ಹಿಂದೆ ಬೀಳೋದನ್ ಮಾತ್ರ ಬಿಡ್ತಿಲ್ವಲ್ಲ. ಅದೇನ್ ಪ್ರೀತಿ ಅಂತೀರಾ? ಇದು 7 ಜನುಮದ ಲವ್. ಆದಿಂದಾನೇ ನಾ ನಿನ್ನ ಡೌ. ಸುಮ್ನೆ ಕೂತ್ಕೊಳ್ರಿ. ಅಮ್ಮಿ, ಪ್ರೀತಿಗಿರೋ ಶಕ್ತಿನೇ ಅಂತದಮ್ಮಿ. ಅದು 7 ಸಮುದ್ರನೂ ದಾಟುತ್ತೆ. ಗೌರಿಪುರದ ಗೈಯಾಳಿಗಳ ಮನೆಗೆ ಎಂಟ್ರಿನೂ ಕೊಡುತ್ತೆ. ರೀ ಗೌಡ್ರೆ, ಅವ್ನ್ 7 ಸಮುದ್ರ ದಾಟಿ ಬದುಕಬಹುದೇನೋ, ಆದ್ರೆ ಈ ಗಯ್ಯಾಳಿಗಳ ಕೈ ಸಿಕ್ಕಾಕೊಂಡ್ ಬದುಕೋದಕ್ ಚಾನ್ಸೇ ಇಲ್ಲ. ಇವತ್ತು ಅವ್ನ್ ನನ್ ರೂಮ್ ಹತ್ರ ಬರ್ಲಿ, ಜೀವದ ಭಯ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹೆಂಗೆ ಮೇಡಮ್? ಗೌಡ್ರೆ, ಅಲ್ಲೊಂದು ವಯರ್ ಇದೆ, ತೆಗೀರಿ. ಎಲ್ಲಿದೆ? ಓವರ್ ಆಕ್ಟಿಂಗ್ ಮಾಡ್ಬೇಡಿ, ಅಲ್ಲಿ ಇನ್ನೂ ಆನೇ ಆಗಿಲ್ಲ. ನಿಮ್ ಆಕ್ಟಿಂಗ್ ಗೆ ಅವಾರ್ಡ್ ಬಂದಿಲ್ಲ. ಯಾಕ್ರಿ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ? ನೋಡಿ, ಅಲ್ಲಿ ಪವರ್ ಕನೆಕ್ಟ್ ಮಾಡಿದೀನಿ. ಇದನ್ನ ಹಾಕಿ ಸ್ವಿಚ್ ಆನ್ ಮಾಡ್ದೆ ಅಂತ ಅಂದ್ರೆ ಅವನು ಬಂದು ಡೋರ್ ಟಚ್ ಮಾಡ್ತಾನೆ, ಕರೆಂಟ್ ಹೊಡೆದ್ ಬೀಳ್ತಾನೆ. ಅದ್ಭುತ. ನನ್ನ ಆಸೆಯ ಓವೆ ಬೆಳದಿಂಗಳ ಚೆಲುವೆ. ನನ್ನ ಹೆಂಗಾದ್ರೂ ಮಾಡಿ ಇವತ್ತು ನನ್ನ ಆಸೆನ ತೀರ್ಸ್ಕೊಂಡ್ಬಿಡ್ಬೇಕು. ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ನಾನು ಜೀವಂತವಾಗಿ ಇಲ್ಲಿಂದ ಹೋಗದೆ ಡೌಟ್ ಐತಿ. ಗುಲಾಬಿ ಒಬ್ಳೇ ಇದ್ದಾಳೆ, ಅವಳನ್ನ ಮಾತಾಡ್ಸಕ್ ಹೋಗಿ ಅವಳು ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತೀನಿ. ಅವಾಗ ಅಯ್ಯಯ್ಯೋ ಏನಾಯ್ತು ಅಂತ ಮುಖನ ಹತ್ರ ತರ್ತಾಳೆ. ಅವಾಗ ಒಂದೇ ಸರಿ ಲಾಚಿಕ್ ಅಂತ ಮುತ್ ಕೊಟ್ಬಿಟ್ಟು ಈ ಮುತ್ಕನ್ ಗೇಟ ಬಿಸಾಕಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಹೆಂಗೆ? ದೇವ್ರೇ, ಹೊಗೆ ಹಾಕ್ಸ್ಕೊಂಡ್ಬಿಟ್ಟ ಅಂತ ಅನ್ನಿಸ್ತಾ ಇದೆ. ರೇಖಾ,
ಈ ಗಯ್ಯಾಳಿಗಳನ್ನ ರೋಡಲ್ಲಿ ಕೆಣ್ಕಿದ್ರೇನೆ ಉಗಿದ್ ಬಿಟ್ ಬರ್ತೀವಿ ಅಂತದ್ರಲ್ಲಿ ನಮ್ ಮನೆಗ್ ಬಂದು ನಮ್ಮನ್ನೇ ಕೆಣ್ಕಿದ್ರೆ ಸುಮ್ನೆ ಬಿಡ್ತೀವಾ? ಏನ್ ಮಾಡೋದ್ ಇವಾಗ? ಈ ಬೆಡ್ಶೀಟ್ ಅಲ್ಲಿ ಸುತ್ಕೊಂಡ್ ಹೋಗಿ ಕೆಂಗೇರಿ ಮೋರಿಯಲ್ಲಿ ಬಿಸಾಕ್ಬಿಟ್ ಬರೋಣ. ಹಾ. ಹಿಡ್ಕೊಳ್ಳಿ. ಎಲ್ಲೋದ? ಕೆಂಗೇರಿ ಮೋರಿಲಿ ಈಜ್ತಾ ಇರ್ತಾನೆ. ಅಬ್ಬ ಬದುಕ್ದೆ. ಯಾ ಮಾರಿದ್ರೆ ಅವ್ರ ಕೈಗೆ ಸಿಕ್ಕಿ ಬೂದಿ ಆಗ್ಬಿಡ್ತಿದ್ದೆ. ಮುತ್ತಿನ ಆಸೆಗೋಸ್ಕರ ಮುದುಕನ ಗೆಟಪ್ ಹಾಕೊಂಡು ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತಿದ್ದೆ. ಅಯ್ಯೋ ಸದ್ಯ ಅವ್ರು ಯಾರಿಗೂ ವಕೀಲ್ ಅಂತ ಗೊತ್ತಾಗ್ಲಿಲ್ವಲ್ಲ. ಮುಂದಿನ ಸರಿ ಏನಾದ್ರೂ ಮಾಡಿ ಸ್ಟ್ರಾಂಗ್ ಆಗಿ ಪ್ಲಾನ್ ಮಾಡಿ ಆ ಗುಲಾಬಿನ ನನ್ನ ಒಳಗ್ ಮಾಡ್ಕೊತೀನಿ. ಅಯ್ಯೋ ಯಪ್ಪ, ಛೇ, ಎಲ್ಲ ಹಾಳಾಗೋಯ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಅವ್ನು ಇಲ್ಲೇ ಇದ್ದಿದ್ರೆ ಸರಿಯಾಗಿ ಆಟ ಆಡಿಸ್ಬೋದಿತ್ತು. ಹೋಗ್ಲಿ ಬಿಡಿ ಗೌಡ್ರೆ, ಇವಾಗ ನಾವು ಕೊಟ್ಟಿರೋ ಟಾರ್ಚರ್ಗೆ ಇನ್ನೊಂದ್ಸಲ ಈ ಕಡೆ ತಲೆ ಹಾಕು ಮಲ್ಗಲ್ಲ. ಜಸ್ಟ್ ಮಿಸ್ ಆಗ್ ಹೋದ. ಇನ್ನೊಂದ್ ಸ್ವಲ್ಪ ಹೊತ್ತಿಲ್ಲೇ ಇದ್ದಿದ್ರೆ ಇದೇ ಮನೇಲಿ ಕಟ್ ಹಾಕಿ ಸರಿಯಾಗಿ ಹೊಡಿಬೋದಿತ್ತು. ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಕರೆಂಟ್ ಹೊಡಿತಾ? ಅಮ್ಮೇ, ಮೊಬೈಲ್ ವೈಬ್ರೇಟ್ ಆಗ್ತಿದೆ. ಹಲೋ, ಹಾ ಹೌದಾ? ಆಯ್ತಾಯ್ತು. ಯಾರೀ ಫೋನ್ ಮಾಡಿದ್ದು? ಅದೇ ನಮ್ ಚಿಕ್ಕಪ್ಪ ಚಲಪತಿ. ಮನೆಗ್ ಬರ್ತಿದಾರಂತ ರೀ. ಆಸ್ತಿ ಪತ್ರ ತಂದ್ಬಿಡಕ್ಕೇಳ್ರಿ ಪ್ಲೀಸ್. ಅಯ್ಯೋ ಮೇ, ಅವ್ರೇನೋ ಅರ್ಜೆಂಟ್ ಆಗಿ ಬರ್ತಿದ್ರಂತೆ. ಫ್ಲೈಟ್ ಇಳಿತಿದ್ದಂಗೆ ಒಂಟಿಯಾಗಿ ನಿಂತರು ಆಂಟಿ ಕಣ್ ನೋಡದ್ಲಂತೆ. ಅವಳ ಜೊತೆ ಜಂಟಿ ಆಗೋನಂತ ಓಡೋದ್ರಂತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಮದ್ವೆ ಅದ್ ಹೊಸ್ತ್ರಲ್ಲಿ ನನ್ ಸೆರಗಿಟ್ಕೊಂಡು ಹಿಂದೆನೆ ಸುತ್ತಾ ಇದ್ರು. ಇವಾಗ ನಾನು ಎಷ್ಟು ಕೂಗಿದ್ರು ಕೇಳಿಸ್ತಾ ಇದ್ದವ್ರ ತರ ನನ್ ಮುಂದೆನೆ ನಾಟಕ ಆಡ್ತಿದ್ದಾರೆ ರೀ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಅನ್ಪೂರ್ಣ ಅವರು ಏನೋ ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಅವ್ರು ಟೆನ್ಷನ್ ಅಲ್ಲಿ ಇದ್ದಾಗ ಅವ್ರಿಗೆ ಯಾವುದೇ ರೀತಿ ಐಡಿಯಾಗಳು ಬರಲ್ಲ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ನಾನ್ ನನ್ನ ಕೆಲಸ ಸಾಧಿಸ್ಕೋಬೇಕು. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಏನ್ರಿ ಅನ್ಪೂರ್ಣ ಅವ್ರೆ, ಏನೋ ಗೊಣಗ್ತಾ ಇದ್ದೀರಾ? ನನ್ನನ್ನ ಬೈಕೋತಿದ್ರಾ? ನಿಮ್ಮನ್ನ ಯಾಕ್ರಿ ಬೈಕೊಳ್ಳಿ? ಕೆಲ್ಸಕ್ ಬಾರ್ದಿರೋರ್ನ ಬೈಕೋತಿದ್ದೆ. ಮತ್ತೆ ಯಾರ ಮೇಲೆ ಇಷ್ಟೊಂದು ಕೋಪ? ಇನ್ಯಾರು ಪದ್ಮ? ನನ್ ಗಂಡ ಅನ್ಸ್ಕೊಂಡು ನಿಧಾನಲ್ಲ ನೋಡ್ರಿ. ಆಗ್ಲಿಂದ ರೀ 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 ಅಂತ ಕರಿತಾ ಇದೀನಿ. ಕೇಳ್ಸಿದ್ರು ತರ ನಾಟಕ ಮಾಡ್ಕೊಂಡು ನನ್ ಮುಂದೆ ಓಡಾಡ್ತಿದ್ದಾರೆ. ಎಷ್ಟು ಕೊಬ್ಬಿರ್ಬೇಕು ಅವ್ರಿಗೆ. ಇವತ್ ಇವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಿಸ್ನೀರ್ ಕಾಯಿಸಿ ಅವ್ರ ತಲೆಗೆ ಹೋಯ್ತೀನಿ. ಎಲ್ರ ಮನೇಲೂ ಇದ್ದಿದ್ದೆ ಅನ್ಪೂರ್ಣ ಅವ್ರೆ. ಮೊದ್ಲು ಕೂಗಿದ್ರು ಕೂಗೇ ಇಲ್ಲ ಅನ್ನೋ ತರ ಇರೋದು. ಆಮೇಲೆ ಕೇಳ್ಸಿದ್ರು ಕೇಳ್ಸೇ ಇಲ್ಲ ಅನ್ನೋ ತರ ವಿತಂಡವಾದ ಮಾಡೋದು. ಆಮೇಲೆ 6ನೇ ಕ್ರಾಸ್ ಅಲ್ಲಿ ಹೇಮ ಇದ್ದಾಳಲ್ಲ, ಅವಳ ಗಂಡನು ಹೀಗೆ ಮಾಡ್ತಿದ್ನಂತೆ ರೀ. ಅವಳು ಬಿಡ್ತಾಳ? ಅವಳಿಗೊಂದ್ ದಿವ್ಸ ಸರಿಯಾಗಿ ಕೋಪ ಬಂದು ಮನೇಲಿರೋ ಪಾತ್ರೆನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಜೋರಾಗಿ ಕಿರ್ಚಾಡಿ ಕೂಗಾಡಿದ್ಲಂತೆ. ನೋಡಿ, ಅವಳ ಗಂಡ ಒಂದ್ ಸಣ್ಣ ಸೌಂಡ್ ಮಾಡಿದ್ರೆ ಅವಳ ಮುಂದೆ ಬಂದ್ ನಿಂತ್ಕೋತಾರಂತೆ. ನೋಡಿ ಅನ್ಪೂರ್ಣ ಅವ್ರೆ, ನೀವು ಹಾಗೆ ಮಾಡಿ. ನಿಮ್ ಗಂಡ ಎಲ್ಲ ಇದ್ರು ಥಟ್ ಅಂತ ನಿಮ್ ಮುಂದೆ ನಿಂತ್ಕೋತಾರೆ. ಥ್ಯಾಂಕ್ಸ್ ಪದ್ಮ ಅವ್ರೆ, ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಹಾಗೆ ಮಾಡ್ತೀನಿ. ಅನ್ಪೂರ್ಣ ಅವ್ರೆ, 1,000 ದುಡ್ಡಿದ್ರೆ ಕೊಡ್ತೀರಾ? ನಾನು ನಿಮ್ಗೆ ಮುಂದಿನ ವಾರ ಕೊಡ್ತೀನಿ. ಅಷ್ಟೇನಾ? ಇರಿ. ಮುಂದಿನ ವಾರ ಆಗ್ಲಿಲ್ಲ ಅಂದ್ರು ಮುಂದಿನ ತಿಂಗಳು ಕೊಟ್ರು ಪರವಾಗಿಲ್ಲ. ಥ್ಯಾಂಕ್ ಯು ಅನ್ಪೂರ್ಣ ಅವ್ರೆ, ನಾನಿನ್ ಬರ್ಲಾ? ಥ್ಯಾಂಕ್ ಯು. ಸದ್ಯ ನಾನ್ ಬಂದಿದ್ ಕೆಲ್ಸ ಆಯ್ತು. ಇನ್ಮೇಲಿದೆ ಗೌಡ್ರಿಗೆ ಹಬ್ಬ. ಗೌಡ್ರು ಇವ್ರು ಸೇರ್ಕೊಂಡ್ ಜಗಳ ಮಾಡದ್ ನೋಡಿ ಮನೆಯವರೆಲ್ಲ ಉಗಿಬೇಕು. ಇಡೀ ಜನ ಎಲ್ಲ ಇವ್ರನ್ನ ಕೆಟ್ಟದಾಗ್ ನೋಡ್ಬೇಕು. ಆಗ್ಲೇ ನನಗ್ ಖುಷಿ ಆಗೋದು. ನಿಜವಾಗ್ಲೂ ಪದ್ಮ ಹೇಳಿದ್ದು ಸರಿ ಇದ್ಯಾ? ಪದ್ಮ ಹೇಳ್ದಂಗ್ ಮಾಡಿದ್ರೆ ಇವ್ರು ದಾರಿಗ್ ಬರ್ತಾರಾ? ಯಾವ್ದಕ್ಕೂ ಟ್ರೈ ಮಾಡಕ್ಕೇನಂತೆ, ಮಾಡ್ತೀನಿ. ಏನಾಯ್ತು? ನೀವು ಕಿರ್ಚಿದ್ ನೋಡಿ ಗೌಡ್ರಿಗೆ ಏನಾಯ್ತು ಅಂತ ಓಡ್ ಬಂದ್ಬಿಟ್ಟೆ. ಎಲ್ಲಿ ಗೌಡ್ರು?
ತೂಗಾಡಲಿ ಊರೇ ಕೂಗಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ